ಕಾಂಗ್ರೆಸ್ ಪಕ್ಷ ಒಂದು ಆತ್ಮಸಾಕ್ಷಿ ಮತವನ್ನು ಪಡ್ಕೊಂಡಿದೆ. ಬಿಜೆಪಿಯವರು ಟ್ರೈ ಮಾಡ್ತಾ ಇದ್ರು, ಕಾಂಗ್ರೆಸ್ ಅವರು ಆತ್ಮಸಾಕ್ಷಿ ಮತ ಸಿಗುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅವರಿಗೆ ಅದು ಸುಲಭವಾಗಿ ಸಿಕ್ಕಂಗಾಗಿದೆ. ಬಿಜೆಪಿಯವರಿಗಿಂತ ಹೆಚ್ಚಾಗಿ HD ಕುಮಾರಸ್ವಾಮಿ ಅವರು ಭಾರಿ ಪ್ರಯತ್ನ ಪಟ್ಟರು. ಇಡೀ ನಮ್ಮ ಕೆಲವು MLAಗಳಿಗೆ ಇನ್ನೊಬ್ಬರಿಗೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ವಿಚಾರಿಸಿ ಎಲ್ಲ ಮಾಡಿದರು. ಅವರು ಕೊನೆಯ ಲಾಸ್ಟಿಗೆ ಆತ್ಮಸಾಕ್ಷಿಯಾಗಿ ಓಟ್ ಹಾಕಿ ಅಂದರು. BJPಯವರು ಅದೇ ಹೇಳಿದರು. ಇವತ್ತು ನಮ್ಮ ಓಟುಗಳು ನಮ್ಮ ಅಭ್ಯರ್ಥಿಗಳಿಗೆ ಯಾವುದೇ ಸಮಸ್ಯೆ ಏನು ಇರಲಿಲ್ಲ. ನಮಗೆ ಎಕ್ಸ್ಟ್ರಾ ಇತ್ತು. ನಮ್ಮ ಪಕ್ಷೇತರ 2 ಜನ ಇದ್ದರು, ಇತರೆ ಪಕ್ಷದವರು ಬೇರೆ ಬೇರೆ ಸಿಂಗಲ್ ಪಕ್ಷ ಇದ್ದವರು ಸಹ ಓಟ್ ಕೊಟ್ಟಿದ್ದಾರೆ. ಅದರಿಂದ ನಮ್ದು ಯಾವುದೇ ಸಮಸ್ಯೆ ಏನು ಇರಲಿಲ್ಲ. ಆದರೂ ಸ್ವಲ್ಪ ಗೊಂದಲಗಳನ್ನು ಮಾಡಿದರು. ಆತ್ಮಸಾಕ್ಷಿಯಾಗಿ ಓಟ್ ಹಾಕಂದ್ರು. ಖಂಡಿತ ಆತ್ಮಸಾಕ್ಷಿ ಇರೋರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಅವ್ರ ಆತ್ಮಸಾಕ್ಷಿ ಅವರಿಗೆ ಒಪ್ಪಲಿಲ್ಲ ಅಂತ ಕಾಣುತ್ತೆ. ಅದರಿಂದ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಏನಿದೆ ಅದು ನಾವು ಬಲವಾಗಿದ್ದೀವಿ ಅನ್ನೋದು ತೋರಿಸ್ಕೊಡ್ತೀವಿ. ನಾವ್ಯಾಕೆ ಅವ್ರು ಯಾಕೆ ಕೇಳಕ್ಕೆ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಮಗೆ ನೋಡಿ ಮೇಡಮ್ ಅವರೇ, ನಮಗೆ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ 3 ಜನರಿಗೂ ಓಟ್ ಹಾಕಿ ಮತ್ತೆ ಎಕ್ಸ್ಟ್ರಾ ಉಳಿದಿದ್ವಿ. ನಮಗೆ ಓಟ್ 5-6 ಓಟ್ ಎಕ್ಸ್ಟ್ರಾ ಉಳಿದಿಲ್ಲ. ಆದರೂ ಸಹ ನಾವು ಇನ್ನೂ ಎಕ್ಸ್ಟ್ರಾ ಅವ್ರಿಗೆ ಹಾಕ್ಸಿದ್ದೀವಿ. ಆದ್ದರಿಂದ ನಮ್ಗೆ ಅವಶ್ಯಕತೆ ಏನು ಇರಲಿಲ್ಲ. ಆದರೆ ಅವರ ಆತ್ಮ ಸಾಕ್ಷಿಯ ಓಟೇ ನಮಗೆ ಬಿದ್ದಿದೆ ಅಂತ ಹೇಳಿದರೆ ಕಾಂಗ್ರೆಸ್. ಈಗ ನೋಡಿ, ನೀವು ಒಂದು ತಿಳ್ಕೊಳ್ಳಿ, ಇವತ್ತು ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ನಾವು MLC ಮಾಡಿದ್ವಿ. ಆ ಮನುಷ್ಯ ನಮ್ಮ ಪಕ್ಷ ಹೋಗಲಿ ಕೊನೆಗೆ ಲಾಸ್ಟಿಗೆ ತಗೊಂಡು ಅಲ್ಲೋಗಿ ರಾಜೀನಾಮೆ ಕೊಟ್ಟು ಇವತ್ತು BJP ಹೋದರು. ಯಾಕೆ ಹೋದರು? BJP ಯಾಕೆ ಹೋದರು? ಹಾಗೆ ಆ ಥರ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ತತ್ವ ಸಿದ್ಧಾಂತ ಆಧಾರ ಮೇಲೆ ಬರ್ತಾರೆ ಅಂತ ಅರ್ಥ. ಈಗ ಹಾಗಾಗಿ ಇವತ್ತು ಏನು ನಮ್ಮ ಇನ್ನೂ ಒಂದು ಓಟ್ ಬರೋದಿದೆ ಅಂತ ಹೇಳ್ತಾರೆ. ನೋಡೋಣ ಅದು ಆತ್ಮಸಾಕ್ಷಿಯಾಗಿ ಬರುತ್ತೆ. ಹೇಳ್ತೀನಿ, ಅದು ನಾನು ಹೇಳಕ್ಕೆ ಬರಲ್ಲ. ಓಟ್ ಹಾಕಿದ್ಮೇಲೆ ನಾನು ಹೇಳ್ತೀನಿ. ಇದು ಗುಪ್ತವಾಗಿರಲಿ. ಓಟ್ ಹಾಕಿದ್ಮೇಲೆ ನಾನು ಹೇಳ್ತೀನಿ. ಇನ್ನೊಂದು ಓಟ್ ಬರೋ ಚಾನ್ಸಸ್ ಇದೆ. ಅದು ಬಂದ ಮೇಲೆ ನಿಮ್ಗೆ ಹೇಳ್ತೀನಿ. ಇಲ್ಲ, ಈಗ ಒಂದು ಗೊತ್ತಿದೆಯಲ್ಲ, ಅವರೇ ನೇರಾಗಿ ಹೇಳಿದ್ದಾರೆ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ದಾರೆ. ಹಾಗೆ ಇವತ್ತು ಆತ್ಮಸಾಕ್ಷಿ ಓಟು ಕಾಂಗ್ರೆಸ್ಗೆ ಬಿದ್ದಿದೆ. ಧನ್ಯವಾದಗಳು. ನೋಡಿ, ನಮಗೆ ಆಫರ್ ಏನು ಬರಲಿಲ್ಲ. ಕೆಲವು ಕಡೆಯಿಂದ ಇಲ್ಲ ಈ ಥರ ಓಟ್ ಹಾಕಬೇಕು, ಒಂದು 5-6 ಓಟ್ ಎಕ್ಸ್ಟ್ರಾ ಇದೆಯಲ್ಲ, ಓಟ್ ನಮ್ಗೆ ಹಾಕಿ ನಮಗೆ ಒಂದು ಅವಕಾಶ ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಬಟ್ ನಾವು ಪಕ್ಷ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪಕ್ಷ BJPಯವ್ರು ಕೇಳಿಲ್ಲ, BDS ಅವ್ರು ಕೇಳಿದ್ರು. ನಾವು ಅದರಿಂದ ಆತ್ಮಸಾಕ್ಷಿಯಾಗಿ ನಮ್ಮ ಪಕ್ಷಕ್ಕೆ ಹಾಕ್ಕೊಂಡಿದ್ದೀವಿ. ಯಾರೋ ಒಬ್ರು ಮಾಡಿರ್ತಾರೆ, ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟು ಇದು ಮಾಡಿದ್ದಾರೆ. ಬಟ್ ಏನೇ ಇದ್ರೂ ಸಹ BJPಯವರು ಯಾವುದೇ ಬೆದರಿಕೆಗೆ ಹೆದರುವಂಥ ಪ್ರಶ್ನೆ ಇವಾಗ ಬರೋಲ್ಲ. ಅದೆಲ್ಲ ಏನು ನಡೆಯಲ್ಲ. ಅವ್ರು ಯಾರಿಗೆ ಹೆದರಿಸಿದ್ರು ಏನಂತ ನನಗೆ ಗೊತ್ತಿಲ್ಲ. ಅವೆಲ್ಲ ಯಾವುದೂ ನಡೆಯಲ್ಲ. ಅದೆಲ್ಲ ನಡೀಲಿ. ಒಳ್ಳೆ ರೀತಿ ಮತದಾನ ಆಗಿದೆ. ಇವತ್ತು ನಮ್ಮ 3 ಅಭ್ಯರ್ಥಿಗಳು ಹೈ ಲೀಡಲ್ಲಿ ಗೆಲ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.